ಆರೋಗ್ಯ ಮತ್ತು ಮನಸ್ಸು ನಿಮ್ಮ ಶಕ್ತಿಯ ಮೂಲವೇ ಚಂದ್ರ. ಅದಕ್ಕಾಗಿ ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ದೇಹ ಸಹ ಶಕ್ತಿಯಾಗಿರುತ್ತದೆ. 2026ರಲ್ಲಿ ನೀವು ಆಹಾರ ಪದ್ಧತಿ, ನಿದ್ರೆ ಮತ್ತು ವಿಶ್ರಾಂತಿಯಲ್ಲಿ ಹೊಸ ಶಿಸ್ತನ್ನು ತರಬೇಕಾಗಿದೆ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ಬೆಳಕಿನಲ್ಲಿ ನಡೆಯುವುದು ಇವು ನಿಮ್ಮ ಆರೋಗ್ಯದ ಕೀಲಿ. ಅದಕ್ಕಿಂತ ಮುಖ್ಯ ಮನಸ್ಸಿನ ಶಾಂತಿ. ದೇವರ ಪ್ರಾರ್ಥನೆ, ಸಣ್ಣ ಧ್ಯಾನ ಅಥವಾ ದಿನಕ್ಕೊಂದು ಧನ್ಯವಾದ ಹೇಳುವ ಅಭ್ಯಾಸ ಇವು ನಿಮ್ಮೊಳಗಿನ ಒತ್ತಡವನ್ನು ಕಳೆಯುತ್ತವೆ. ಕುಟುಂಬ ಮತ್ತು ಗೃಹಸ್ಥ ಜೀವನ. ಕುಟುಂಬದ ವಿಷಯದಲ್ಲಿ 2026 ಅತ್ಯಂತ ಶಾಂತ ವರ್ಷ. ಕಳೆದ ವರ್ಷ ನಡೆದ ಅಸಮ್ಮತಿಗಳು, ಅಂತರಗಳು ಈ ವರ್ಷ ನಿಧಾನವಾಗಿ ಕರಗುತ್ತವೆ. ಹಿರಿಯರ ಆಶೀರ್ವಾದ, ಮಕ್ಕಳ ಪ್ರೀತಿ ಮತ್ತು ಮನೆಯಲ್ಲಿ ಹೊಸ ಚೈತನ್ಯ ತುಂಬುತ್ತದೆ. ಕೆಲವರಿಗೆ ಹೊಸ ಮನೆ ಅಥವಾ ವಾಹನ ಖರೀದಿಯ ಸಾಧ್ಯತೆ ಇದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ, ಅವರ ಅನುಭವ ನಿಮ್ಮ ಬದುಕಿಗೆ ಮಾರ್ಗದರ್ಶಿಯಾಗುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಭಾಗ್ಯ. ಈ ವರ್ಷ ಕೇವಲ ಭೌತಿಕ ಸಾಧನೆಗೆಲ್ಲ ಅಲ್ಲ, ಇದು ಆತ್ಮದ ಬೆಳಕಿನ ವರ್ಷ. ಜುಲೈನ ನಂತರ ನಿಮ್ಮೊಳಗಿನ ಆಧ್ಯಾತ್ಮಿಕ ಬದಲಾವಣೆ ಪ್ರಾರಂಭವಾಗುತ್ತದೆ. ನೀವು ದೇವರ ಪ್ರಾರ್ಥನೆಗೆ ಹೆಚ್ಚು ಸಮಯ ಕೊಡುವಿರಿ, ಧಾರ್ಮಿಕ ಸ್ಥಳಗಳಿಗೆ ಹೋಗುವಿರಿ ಅಥವಾ ಹೊಸ ಧ್ಯಾನ ಪ್ರಕ್ರಿಯೆ ಆರಂಭಿಸಬಹುದು. ಈ ಬೆಳವಣಿಗೆ ನಿಮ್ಮ ಜೀವನಕ್ಕೆ ಶಾಂತಿ ತರಲಿದೆ.